ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹುಲಿ ಹುಲ್ಲು ತಿನ್ನುತ್ತೆ ಅಂದರೆ ನಂಬೋದಕ್ಕಾಗುತ್ತಾ? ಹಂದಿ ಒಂದು ನೀಟಾಗಿ ಕಾಣ್ತಿತ್ತು ಅಂದರೆ ಹೆಂಗಿರುತ್ತೆ? ಒಬ್ಬ ಮೌಲಾನ, ಅದು ರಾಮ ಮಂದಿರವನ್ನು ಧ್ವಂಸ ಮಾಡ್ತೀನಿ ಅಂದವನು ಅಬ್ಬಾಜಾನ್ಗೆ ಬಂದು ಬುದ್ಧಿ ಹೇಳ್ತಿದ್ರೆ ನಂಬೇಕಾ ಬಿಡಬೇಕಾ? ಒಂದು ವಿಚಿತ್ರವಾದ ಸ್ಟೋರಿ ಇದೆ, ಹೇಳ್ತೀನಿ. ಒಂದು ಕಡೆ ವಕ್ಫ್ ತಿದ್ದುಪಡಿ ವಿರೋಧಿಸಿ ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ, ಈ ಕಡೆ ಸಂಕಷ್ಟದಲ್ಲಿರುವಂಥ ಮಮತಾ ಬ್ಯಾನರ್ಜಿ ಸರ್ಕಾರ, ಇನ್ನೊಂದು ಕಡೆ ಪಶ್ಚಿಮ ಬಂಗಾಳ ಘಟನೆ ಬಗ್ಗೆ ಕೇಳಿದರೆ ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನುವಂಥ ಓವೈಸಿ. मैं वेस्ट बंगाल गवर्नमेंट का स्पोक्स पर्सन नहीं हूँ ईश्वर रेड्डी साहब, अनफॉर्चुनेटली. नहीं, मैं किसी गवर्नमेंट का भी स्पोक्स पर्सन नहीं हूँ. वेस्ट बंगाल की जो सरकार है उनके पास कॉम्पिटेंट लोग हैं. ಈಗ ವಿಚಿತ್ರ ಏನಂದ್ರೆ, ಬೀದಿಗೆ ಇಳಿದು ಗಲಾಟೆ ಮಾಡ್ತಾ ಇರುವಂಥ ಮುಸಲ್ಮಾನರಿಗೆ ಹಾಗೆ ಅಬ್ಬಾಜಾನ್ಗೆ ಮೌಲಾನ ಒಬ್ಬ ಬುದ್ಧಿವಾದ ಹೇಳೋಕೆ ಶುರು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಹೇಳಿದ್ದು, ಹುಲಿ ಬಂದು ಹುಲ್ಲು ತಿಂದರೆ ಯಾರಿಗಾದ್ರೂ ಆಶ್ಚರ್ಯ ಆಗಲ್ವಾ ಅಂತ. ಈ ಮೌಲಾನನ ಹೆಸರು ಸಾಜಿದ್ ರಶೀದ್, ಆಲ್ ಇಂಡಿಯಾ ಇಮಾಮ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್. ಇದೇ ಮಹಾನುಭಾವ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆದಾಗ ಅದನ್ನು ಕೆಡವಬೇಕು ಅಂದಿದ್ದ. ಮೋದಿ ಹಾಗೂ ಬಿಜೆಪಿಯನ್ನ ಪದೇ ಪದೇ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದ. ಭಾರತ್ ಮಾತಾ ಕಿ ಜೈ ಅಂದ್ರೆ ಈತನಿಗೆ ಉರಿ ಹತ್ಕೋತಿತ್ತು. ಟೋಟಲಿ ಒಬ್ಬ ಮೌಲಾನನಿಗೆ ಏನೆಲ್ಲ ಗುಣಗಳಿರಬೇಕು ಅದೆಲ್ಲ ಈತನಲ್ಲಿ ಇತ್ತು. ಆದರೆ ಆಲ್ ಆಫ್ ದಿ ಸಡನ್ ಮೌಲಾನ ರಶೀದ್ನಲ್ಲಿ ಭಯಂಕರ ಬದಲಾವಣೆ ಆಗೋಕ್ಕೆ ಶುರುವಾಗಿದೆ. ಇದೇ ಮೌಲಾನ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂಥ ಗಲಭೆಯ ಸಲುವಾಗಿ ಮಮತಾ ಬ್ಯಾನರ್ಜಿ ಅವರನ್ನು ತರಾಟೆಗೆ ತೆಗೆದುಕೊಳ್ತಾನೆ. ಬಂಗಾಳದ ಮುಸ್ಲಿಮರಿಗೆ ನೀವು ಮುಂದುವರಿಬೇಡಿ, ನಿಮ್ಮನ್ನವರು ಬಳಸ್ಕೊಳ್ತಾ ಇದ್ದಾರೆ, ಇವರಿಗೆಲ್ಲ ಮುಸ್ಲಿಮರು ಕಲ್ಲು ತೂರಾಟಗಾರರ ಪಟ್ಟಿಯಲ್ಲಿ ಮಾತ್ರ ಇರಬೇಕು, ಮುಸ್ಲಿಮರು ಭಯೋತ್ಪಾದಕರು ಮತ್ತು ಭಯೋತ್ಪಾದಕರ ಪಟ್ಟಿಯಲ್ಲಿ ಮಾತ್ರ ಇರಬೇಕು ಅಂತ ಬಯಸ್ತಾರೆ ಅಂತ ಬುದ್ಧಿಮಾತು ಹೇಳೋಕೆ ಶುರು ಮಾಡ್ಕೊಂಡಿದ್ದಾರೆ. वही लोग जो याचिकाएं डाल रहे हैं, वही लोग मुसलमानों को भड़काकर जो है रोड पे मिला रहे हैं, बराबर ऐलान कर रहे हैं कि साहब मुसलमानों उठो, उठने का वक्त है. सरकार से मैं ये भी अपील करना चाहता हूं कि जितने लोग मुसलमानों को सड़कों पर लाने की बात कर रहे हैं, सबसे पहले इनकी प्रॉपर्टियों की जांच हो, इनके पास वह बोर्ड की प्रॉपर्टियां कितनी हैं. वही लोग जो याचिकाएं डाल रहे हैं, वही लोग मुसलमानों को भड़काकर जो है रोड पे मिला रहे हैं, बराबर ऐलान कर रहे हैं कि साहब मुसलमानों उठो, उठने का वक्त है, तुम्हारे सर पे तलवार लटकी है और तुम्हारी मस्जिदों के लिए षड्यंत्र किया जा रहा है. ये इस तरह के जो भाषण हैं लोगों के, ये बड़े गैर संवैधानिक भी हैं और समाज को तोड़ने वाले, नफरत फैलाने वाले बयान हैं. इससे क्या है कि मुर्शिदाबाद हो गया, उसमें 3 लोगों की जान चली गई और 150 मुसलमानों के खिलाफ उस सरकार ने, जो सरकार अपने को मुसलमानों का हितैषी कहती है, जो कहती है मैं हूं ना, मैं ये बिल लागू नहीं होने दूंगी, उस सरकार ने 150 मुसलमानों को जेल में डाल दिया. जो मेरी जानकारी वो ज्यादा भी हो सकते हैं. तो मेरा कहना सिर्फ ये है, मुसलमानों को, मेरे नौजवानों को, मेरे समाज के लोगों को आप सड़कों पर लाकर उनको पत्थरबाज साबित करने की कोशिश मत करो. उन पर टैग लगा हुआ है कि मुसलमानों पर कि ये पत्थरबाज हैं, दहशतगर्द हैं, आतंकवादी हैं. मैं उन पर से ये टैग हटाना चाहता हूं. मैं चाहता हूं कि मुसलमान समझें. ಆದರೆ ಇಲ್ಲಿ ಒಂದು ಕರೆಕ್ಷನ್, ಮೌಲಾನ ರಶೀದ್ ಸಾಹೇಬ್ರೆ, ಭಯೋತ್ಪಾದಕರ ಪಟ್ಟಿಯಲ್ಲಿ ನಿಮ್ಮವರೇ ಇರಬೇಕು ಅಂತ ಯಾರು ಬಯಸೋದಿಲ್ಲ, ಇರೋದೇ ನಿಮ್ಮವರು, ಏನು ಮಾಡೋಣ ಹೇಳಿ. ಓಕೆ, ಮುಂದೆ ಏನು ಹೇಳ್ತಾರಂದ್ರೆ, ಮುರ್ಷಿದಾಬಾದ್ನಲ್ಲಿ ಜನ ಬೀದಿಗಿಳಿದಿದ್ದು ಯಾಕೆ? ಇದರ ಉತ್ತರ ಮಮತಾ ಬ್ಯಾನರ್ಜಿ ಕೊಡಬೇಕು. ಅಷ್ಟೇ ಅಲ್ಲ, ಮೌಲಾನ ಸಾಜಿದ್ ರಶೀದ್ ಅವರು ಹೇಳ್ತಾರೆ, ಕಾಂಗ್ರೆಸ್ ಕೂಡ ಯಾವಾಗಲೂ ಮುಸ್ಲಿಮರನ್ನ ದುರುಪಯೋಗ ಪಡಿಸ್ಕೊಂಡಿದೆ ಅಂತ ಹೇಳ್ತಾರೆ. ಈ ಸತ್ಯ ಈಗಲಾದ್ರೂ ಗೊತ್ತಾಯ್ತಲ್ವಾ? ಇಷ್ಟಾದ್ರೂ ಬುದ್ಧಿ ಕೊಟ್ಟಿದ್ನಲ್ವಾ? ಅದೇ ಪುಣ್ಯ. ನೆಕ್ಸ್ಟ್, ಕಳೆದ 50-60 ವರ್ಷಗಳ ರೆಕಾರ್ಡ್ ನೋಡಿದರೆ ಕಾಂಗ್ರೆಸ್ ಮತ್ತು ಇತರ ಜಾತ್ಯತೀತ ಪಕ್ಷಗಳು ಮುಸ್ಲಿಮರು ಶಿಕ್ಷಣ ಪಡೆಯೋದನ್ನು ಮತ್ತು ಉದ್ಧಾರ ಆಗೋದನ್ನು ಅವರು ಇಷ್ಟಪಡೋದಿಲ್ಲ. ಅವರು ಯಾವಾಗಲೂ ಮುಸ್ಲಿಮರನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಭೂಮಿ ಗೋಳಾಕಾರವಾಗಿದೆ ಅಂದರೆ ಇಲ್ಲ, ಅದು ಚಪ್ಪಟೆಯಾಗಿದೆ ಅನ್ನೋರಿಗೆ ಯಾವ ಶಿಕ್ಷಣ ಅರ್ಥ ಆಗತ್ತೆ ಹೇಳಿ? ನಮ್ಮಲ್ಲೂ ಜಮೀರ್ ಸಾಹೇಬ್ರು ಹೇಳ್ತಾ ಇರ್ತಾರೆ, ನಮ್ಮವರು ಅನಕ್ಷರಸ್ಥರು ಅಂತ. ಸ್ವಲ್ಪ ಮದ್ರಾಸ ಕಲಿಸೋದನ್ನು ನಿಲ್ಲಿಸಿದ್ರೆ ಎಲ್ಲ ಸರಿಯಾಗತ್ತೆ. ಬರೀ ಪಶ್ಚಿಮ ಬಂಗಾಳ ಕಾಂಗ್ರೆಸ್ ಅಷ್ಟೇ ಅಲ್ಲ, ಓವೈಸಿಗೂ ರಶೀದ್ ಬಿಟ್ಟಿಲ್ಲ. ಓವೈಸಿ ದೇಶದಲ್ಲಿ ಗಲಭೆಗಳನ್ನು ಸೃಷ್ಟಿಸೋದಕ್ಕೆ ನೋಡ್ತಾ ಇರ್ತಾರೆ. ನಾನು ಮುಸ್ಲಿಮರಿಗೆ ಮನವಿ ಮಾಡ್ತಾ ಇದ್ದೀನಿ, ಓವೈಸಿಯವರ ಮಾತುಗಳಿಂದ ಪ್ರಭಾವಿತರಾಗಬೇಡಿ, ಅವರ ಮಾತನ್ನ ಕೇಳಬೇಡಿ, ಯಾಕಂದ್ರೆ ಓವೈಸಿ ದೇಶದಲ್ಲಿ ಗಲಭೆ ಸೃಷ್ಟಿಸಲು ಬಯಸ್ತಾ ಇದ್ದಾರೆ ಅಂತ ಹೇಳ್ತಾರೆ.
मैं चाहता हूं कि मुसलमान समझें विपक्षी दलों की चाल को और खासतौर से असदुद्दीन ओवैसी की चाल को कि ये चाहता क्या है देश में। खुद प्रॉपर्टी कब्जा करे बैठा है और मुसलमानों को सड़कों पर निकाल रहा है। सरकार से मैं ये भी अपील करना चाहता हूं कि जितने लोग मुसलमानों को सड़कों पर लाने की बात कर रहे हैं, सबसे पहले इनकी प्रॉपर्टियों की जांच हो, इनके पास वक्फ बोर्ड की प्रॉपर्टियां कितनी हैं। मैं चाहता हूं कि मुसलमान समझें विपक्षी दलों की चाल को और खासतौर से असदुद्दीन ओवैसी की चाल को कि ये चाहता क्या है देश में। खुद प्रॉपर्टी कब्जा करे बैठा है और मुसलमानों को सड़कों पर निकाल रहा है। सरकार से मैं ये भी अपील करना चाहता हूं कि जितने लोग मुसलमानों को सड़कों पर लाने की बात कर रहे हैं, सबसे पहले इनकी प्रॉपर्टियों की जांच हो, इनके पास वक्फ बोर्ड की प्रॉपर्टियां कितनी हैं। ಮೌಲಾನಾ ಸಾಜಿದ್ ರಶೀದ್ ಅವರೇ, ಸ್ವಲ್ಪ ಫ್ಲ್ಯಾಶ್ ಬ್ಯಾಕಿಗೆ ಹೋಗಿ. ಇದು ನೀವೇ ಅಲ್ವೇ ಹೇಳಿದ್ದು ರಾಮ ಮಂದಿರವನ್ನ ಧ್ವಂಸ ಮಾಡಬೇಕು ಅಂತ? ಇದು ಗಲಭೆಗೆ ಪ್ರಚೋದನೆ ಆಗೋದಿಲ್ವಾ? ಅಥವಾ ಇದಾದ್ಮೇಲೆ ಯೋಗೀಜಿ ಅಥವಾ ಮೋದಿಜಿ ಕಡೆಯಿಂದ ಟ್ರೀಟ್ಮೆಂಟ್ ಏನಾದರೂ ಆಗಿತ್ತಾ ನಿಮಗೆ? ಇಷ್ಟೊಂದು ಬದಲಾವಣೆ ನಿಮ್ಮಲ್ಲಿ ಅಂದರೆ ನಂಬೋದಕ್ಕೇನೆ ಆಗ್ತಾ ಇಲ್ಲ. ಬಟ್ ಏನೇ ಇರಲಿ, ಈಗ ಮಾತಾಡಿದ್ದಂತೂ ಕರೆಕ್ಟಾಗೇ ಇದೆ. ಮುಸ್ಲಿಮರೇ, ಇದು ಅರ್ಥ ಮಾಡ್ಕೊಳ್ಬೇಕಾದಂಥ ಸಮಯ. ನಿಮ್ಮ ತಲೆಯ ಮೇಲೆ ಕತ್ತಿ ನೇತಾಡ್ತಾ ಇದೆ. ಹಾಗೆ ನಿಮ್ಮ ಮಸೀದಿಗಳ ವಿರುದ್ಧ ಪಿತೂರಿ ನಡೆಸಲಾಗ್ತಾ ಇದೆ. ಇಂಥ ಭಾಷಣಗಳು ತುಂಬ ಸಂವಿಧಾನ ಬಾಹಿರ, ಹಾಗೆ ಸಮಾಜವನ್ನು ವಿಭಜಿಸುವ ಹಾಗೂ ದ್ವೇಷಪೂರಿತ ಹೇಳಿಕೆಗಳು. ಪ್ರತಿಭಟನೆ ಗಲಭೆ ಮಾಡಿ ಲಾಭ ಏನು? ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಲಾಗಿದೆ. ನೀವು ನ್ಯಾಯಾಲಯಕ್ಕೆ ಬೆಲೆ ಕೊಡದೇ ಇದ್ರೂ ಕೂಡ ಉಳಿದವರು ಕೊಟ್ಟೇ ಕೊಡ್ತಾರೆ. ವಕ್ಫ್ ತಿದ್ದುಪಡಿಯಲ್ಲಿ ದೋಷ ಇದ್ರೆ ಅದನ್ನು ಕೋರ್ಟ್ ನಿರ್ಧಾರ ಮಾಡುತ್ತೆ. ಅದ್ಬಿಟ್ಟು ಈ ಗಲಭೆ ಯಾಕೆ? ಅದರಿಂದ ಲಾಭ ಆದ್ರೂ ಏನು? ಮೌಲಾನಾ ರಶೀದ್ ಅವರೇ ಹೇಳ್ದಂಗೆ ಓವೈಸಿ ಯಾಕೆ ಇಷ್ಟೊಂದು ಹೋರಾಡ್ತಿದ್ದಾರೆ ಅಂದರೆ, ವಕ್ಫ್ ಆಸ್ತಿಯನ್ನು ಅವರು ಕೂಡ ಒಂದಷ್ಟು ಲೂಟಿ ಹೊಡೆದಿದ್ದಾರೆ. ಯಾರಿಗೆ ಈ ಕಾನೂನಿನಿಂದ ಆಸ್ತಿ ಕಳೆದುಕೊಳ್ಳುವ ಭಯ ಇದೆಯೋ ಅವರಷ್ಟೇ ಬೀದಿಗೆ ಇಳಿದಿದ್ದಾರೆ. ಮೌಲಾನಾ ಹೇಳ್ದಂತೆ ಮೊದಲು ಮುಸ್ಲಿಮರನ್ನ ಬೀದಿಗೆ ತರುವ ಬಗ್ಗೆ ಮಾತಾಡ್ತಾ ಇರುವಂಥ ಎಲ್ಲರ ಆಸ್ತಿಗಳನ್ನು ತನಿಖೆ ಮಾಡಬೇಕು. ನಂತರ ವಕ್ಫ್ ಬೋರ್ಡ್ ಆಸ್ತಿ ಎಷ್ಟು ಹೊಂದಿದ್ದಾರೆ, ಹಾಗೆ ಅದನ್ನು ತಕ್ಷಣವೇ ಅವರಿಂದ ವಶಪಡಿಸ್ಕೊಳ್ಬೇಕು. ಅದೇ ಕರೆಕ್ಟ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.